ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಆ್ಯಂಡ್ ಮಿಸಸ್ ಗೌಡಾಸ್ ಕಿಚನ್ ರೆಸಿಪೀಸ್. ಮಾವಿನಕಾಯಿ ಸೀಸನ್ನು ಬಂದಿದ್ದು ಡಿಫ್ರೆಂಟಾಗಿ ಮಾವಿನಕಾಯಿನ ಯೂಸ್ ಮಾಡಿಕೊಂಡು ರೆಸಿಪೀಸ್ನ ಮಾಡಿದ್ದು ಡಿಫ್ರೆಂಟಾಗಿ ಈ ಥರ ಚಟ್ನಿನ ಒಂದ್ಸಲ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ಅಲ್ಲದೆ ತುಂಬ ದಿನ ಸಹ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ಚಟ್ನಿನ. ನಾನಿಲ್ಲಿ ಮಾವಿನಕಾಯಿ ಚಟ್ನಿನ ಮಾಡೋದಕ್ಕೆ 3 ಹುಳಿ ಮಾವಿನಕಾಯಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ತಗೋತಾ ಇದ್ದೀನಿ. ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿದ್ದಾದ್ಮೇಲೆ ಅದರ ತೊಟ್ಟನ್ನ ಕಟ್ ಮಾಡಿ ತೆಗೆದ್ಬಿಟ್ಟು ಸಿಪ್ಪೆನ ಸಹ ನೀಟಾಗಿ ತೆಗಿಬೇಕು. ಹುಳಿ ಮಾವಿನಕಾಯಲ್ಲಿ ಸಿಪ್ಪೆ ಸ್ವಲ್ಪ ಮಂದಕ್ಕಿರುತ್ತೆ, ನೋಡ್ಕೊಂಡು ತೆಕ್ಕೊಳ್ಳಿ, ಇಲ್ಲ ಅಂದ್ರೆ ಚಟ್ನಿ ಸ್ವಲ್ಪ ಕಹಿ ಆಗುತ್ತೆ. ಸಿಪ್ಪೆ ಎಲ್ಲ ತೆಗ್ದಿದ್ದಾದ್ಮೇಲೆ ಮಾವಿನಕಾಯಿನ ವಾಟೆಯಿಂದ ಸಪ್ರೇಟ್ ಮಾಡಿ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ಮಾವಿನಕಾಯಿ ಬಲ್ತೆ ಇರಬೇಕು ಅಂತೇನಿಲ್ಲ, ಎಳೆ ಮಾವಿನಕಾಯಿ ಆದ್ರೂ ಚೆನ್ನಾಗಿರುತ್ತೆ. ಮತ್ತು ಮಾವಿನಕಾಯಿ ಚಟ್ನಿ ಮಾಡುವಾಗ ನೀರನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೋಬೇಡಿ, ಯಾಕೆಂದರೆ ಸ್ಟೋರ್ ಮಾಡೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ ಚಟ್ನಿ. ನೋಡಿ, ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಯಾಕೆಂದರೆ ಇದನ್ನು ರುಬ್ಕೊಳ್ಳೋದಿದೆ. ಮತ್ತು ಎಲ್ಲ ಮಾವಿನಕಾಯಿನೂ ಕಟ್ ಮಾಡಿದಾದ್ಮೇಲೆ ಸೈಡ್ಗೆ ತಿಟ್ಕೊಂಡು ಈಗ ಒಂದು ಬೆಳ್ಳುಳ್ಳಿನ ಸುಲ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಯಲ್ಲೇ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಈಗ ಅದನ್ನು ತರ್ತರಿಯಾಗಿ ರುಬ್ಕೋತಾ ಇದ್ದೀನಿ. ಇಷ್ಟಾದರೆ ಸಾಕಾಗತ್ತೆ. ಈಗ ಇದ್ರ ಜೊತೆಯಲ್ಲೇ ಸ್ವಲ್ಪ ಮಾವಿನಕಾಯಿನ ಹಾಕಿ ರುಬ್ಕೋಬೇಕು. ಮಾವಿನಕಾಯಿನ ರುಬ್ಬುವಾಗ ಸ್ವಲ್ಪನೇ ಹಾಕಿ ರುಬ್ಕೊಳ್ಳಿ, ಯಾಕೆಂದರೆ ಬ್ಲೇಡಲ್ಲಿ ಜಾರ್ಕೊಂಡ್ಬಿಡುತ್ತೆ ಮಾವಿನಕಾಯಿ, ಹಾಗಾಗಿ ಪೇಸ್ಟ್ ಆಗಲ್ಲ ಸರಿಯಾಗಿ. ಈ ಥರ ರುಬ್ಬಿ ತಗೊಂಡು ಇದಕ್ಕೇನೆ ಉಳಿದಿರೋ ಅಷ್ಟು ಮಾವಿನಕಾಯಿನ ಹಾಕ್ಕೊಂಡು ಅದರ ಜೊತೆಯಲ್ಲೇ 1.5 ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಮತ್ತೆ ರುಬ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡಬೇಕು. ಅದಕ್ಕೆ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, 1/2 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿ ಚಿಟಪಟ ಅನ್ನೋವರೆಗೂ ಕಾದು ಇದಕ್ಕೇನೆ 8ರಿಂದ 10 ಆಗೋಷ್ಟು ಬೆಳ್ಳುಳ್ಳಿ ಹೆಸರು, 3 ಒಣಮೆಣಸಿನ್ಕಾಯಿನ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವನ್ನ ಹಾಕೋಬೇಕು. ಇದೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಆಗಲೇ ರುಬ್ಬಿಟ್ಕೊಂಡಿರೋಂಥ ಅಷ್ಟು ಮಾವಿನಕಾಯಿ ಚಟ್ನಿನ ಇದಕ್ಕೆ ಹಾಕ್ಕೊಂಡು ಅದ್ರ ಜೊತೆಯಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾದ ಎಷ್ಟೋ ದಿನ ಸ್ಟೋರ್ ಮಾಡ್ಕೊಬಹುದಾದಂಥ ಮಾವಿನಕಾಯಿ ಚಟ್ನಿ ರೆಡಿ. ಈ ಮಾವಿನಕಾಯಿ ಚಟ್ನಿನ ಸೀಸನಲ್ಲಿ ಮಾತ್ರ ಮಾಡೋದ್ರಿಂದ ಖಂಡಿತವಾಗಿಯೂ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ನೋಡಿದ್ರಲ್ವಾ, ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಕಡಿಮೆ ಟೈಮಲ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗೋ ಥರ ಮಾವಿನಕಾಯಿ ಚಟ್ನಿನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ. ನಾನು ಮಾಡಿರೋ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.